ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ. ಎಸ್, ಪ್ರತಿಷ್ಠಿತ ಮದ್ಯ ಮಾರಾಟ ಉತ್ಪಾದನಾ ಕಂಪನಿ ಕೋಡೆಸ್ಗೆ ಬರೋಬ್ಬರಿ 17.73 ಕೋಟಿ ರೂಪಾಯಿ ವಂಚಿಸಿದ್ದ ಕತರ್ನ ಆಸಾಮಿಗಳಿಬ್ಬರನ್ನ ಪೊಲೀಸರು ಕೊನೆಗೂ ಬಂಧಿಸಿದ್ದಾರೆ. 53 ವರ್ಷದ ಪದ್ಮನಾಭಸ, ಆತನ ಮಗ 30 ವರ್ಷದ ಘನಶ್ಯಾಮ್ ಅರೆಸ್ಟ್ ಆದ ವಂಚಕರಾಗಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 17.73 ಕೋಟಿ ರೂಪಾಯಿ ವಂಚಿಸಿ ಆರಾಮಾಗಿ ಐಷಾರಾಮಿ ಜೀವನ ನಡೆಸುತ್ತಿದ್ದ ಇಬ್ಬರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಇತ್ತೀಚೆಗೆ ಐಟಿ ದಾಳಿಗೆ ತುತ್ತಾಗಿದ್ದ ಕೋಡೆಸ್ ಕಂಪನಿಯ ಮತ್ತೊಂದು ಕರ್ಮಕಾಂಡ ಈ ಮೂಲಕ ಹೊರಗೆ ಬಿದ್ದಿದೆ. ಕಂಪನಿ ಬ್ರ್ಯಾಂಡಿಂಗ್ ಹೆಸರಿನಲ್ಲಿ ಕೋಡೆಸ್ ಕಂಪನಿಗೆ ಕೋಟಿ ನಾಮ ಹಾಕಿದ್ದಾರೆ ಈ ಭೂಪರು. ಕಂಪನಿಯ ನಿರ್ದೇಶಕರು ಎಸಗಿರುವ ಈ ಮೋಸದ ಬಗ್ಗೆ ಕಂಪನಿಯ ಮತ್ತೊಬ್ಬ ನಿರ್ದೇಶಕರೊಬ್ಬರು ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದರು. ಇತ್ತೀಚೆಗೆ ಐಟಿ ದಾಳಿಗೆ ಒಳಗಾಗಿದ್ದ ಕೋಡೆಸ್ ಒಡೆತನದ ಕಂಪನಿಗಳು ಮತ್ತು ಮಾಲೀಕರಿಂದ 878 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಹೊರಗೆ ಬಿದ್ದಿತ್ತು. ದೇಶದ 26 ಕಡೆ ಐಟಿ ದಾಳಿ ನಡೆದಿತ್ತು. ಕೋಡೆಸ್ ಕಂಪನಿ ಮಾಲೀಕ ಹರಿಕೋಡೆ ಮನೆ ಸೇರಿದಂತೆ ಎಲ್ಲೆಲ್ಲೂ ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ದರು. ಕೋಡೆಸ್ ಕಂಪನಿಯ ಪ್ರಚಾರದ ಹೆಸರಿನಲ್ಲಿ 17 ಕೋಟಿ ರೂಪಾಯಿ ವೆಚ್ಚ ಮಾಡಿರುವ ಸಂಗತಿ ಆಡಿಟ್ ವೇಳೆ ಬೆಳಕಿಗೆ ಬಂದಿದೆ. ಆದರೆ ದಾಖಲೆಗಳನ್ನು ಪರಿಶೀಲಿಸಿದಾಗ ನಕಲಿ ದಾಖಲೆಗಳನ್ನು ಸಲ್ಲಿಸಿ ಕೋಡೆಸ್ ಕಂಪನಿಯ 17 ಕೋಟಿ ರೂಪಾಯಿ ಹಣವನ್ನು ಪಡೆದಿರುವ ಸಂಗತಿ ಹೊರಬಿದ್ದಿದೆ. ಈ ಕುರಿತು ಕೋಡೆಸ್ ಕಂಪನಿಯ ಪಾಲುದಾರ ಬ್ರಿಜ್ಮೋಹನ್ ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ದೂರೊಂದನ್ನು ನೀಡಿದ್ದರು. ಫಾರಿನ್ ಮದ್ಯ ತಯಾರಿಸುವಲ್ಲಿ ಖ್ಯಾತಿ ಪಡೆದಿರುವ ಕೋಡೆಸ್ ಈಶ್ವರ್ ರಾಸ್ ಅಂಡ್ ಸನ್ಸ್ ಕಂಪನಿ ಅವೆನ್ಯೂ ರಸ್ತೆಯಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ಖಾತೆ ಹೊಂದಿದೆ. ಕಂಪನಿಯ ಮಾರ್ಕೆಟಿಂಗ್, ಸೇಲ್ಸ್, ಕಲೆಕ್ಷನ್, ಫೈನಾನ್ಸ್ ಮತ್ತಿತರ ಕೆಲಸಗಳನ್ನು ನಿರ್ದೇಶಕರಾದ ಪದ್ಮನಾಭಸ, ಆತನ ಪುತ್ರ ಘನಶ್ಯಾಮ್, ರಾಮಚಂದ್ರ ಸಿಂಗ್ರಿ ಸೇರಿಕೊಂಡು ಕಂಪನಿಯ ಪ್ರಚಾರ ಇತರೆ ಕೆಲಸಗಳಿಗಾಗಿ 17 ಕೋಟಿ ರೂಪಾಯಿ ವೆಚ್ಚ ಮಾಡಿರುವುದಾಗಿ ಕಳ್ಳ ಲೆಕ್ಕವನ್ನು ತೋರಿಸಿದ್ದಾರೆ. ದಾಖಲೆ ಪರಿಶೀಲನೆ ನಡೆಸಿದಾಗ ಧರ್ಮೇಂದ್ರ ಎಂಬ ವ್ಯಕ್ತಿಯ ಜೊತೆ ಶಾಮೀಲಾಗಿ ಸುರಭಿ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಒಡಂಬಡಿಕೆ ಮಾಡಿಕೊಂಡು ಅಕ್ರಮ ಎಸಗಿರುವುದು ಕಂಡು ಬಂದಿದೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಬರೋಬ್ಬರಿ 17 ಕೋಟಿ ರೂಪಾಯಿ ಯಾಮಾರಿಸಿ ಸುಳ್ಳು ಲೆಕ್ಕ ನೀಡಿರುವುದು ಕಂಡು ಬಂದಿದೆ. ಈ ಕುರಿತು ಕೋಡೆಸ್ ಕಂಪನಿ ನಿರ್ದೇಶಕ ಪದ್ಮನಾಭಸ, ಆತನ ಪುತ್ರ ಘನಶ್ಯಾಮ್ ಸುರಭಿ ಎಂಟರ್ಪ್ರೈಸಸ್ನ ಹೆಸರಿನಲ್ಲಿ ನಕಲಿ ಬಿಲ್ ತಯಾರಿಸಿ ಉತ್ಪಾದನೆ, ಪ್ರಚಾರದ ಹೆಸರಿನಲ್ಲಿ ಹಣ ದೋಚಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಶೇಷಾದ್ರಿಪುರಂ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. 2021 ಆಗಸ್ಟ್ನಲ್ಲಿ ಐಪಿಸಿ ಸೆಕ್ಷನ್ 406, 408, 465, 468, 471, 420 ಅಡಿಯಲ್ಲಿ ಘನಶ್ಯಾಮ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಅರೆ ಎಫ್ಐಆರ್ ತಾನೇ, ಏನಾಗುತ್ತೆ ನೋಡಿಕೊಳ್ಳೋಣ ಅಂತ ವಂಚಕರು ಈ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಈ ಬಗ್ಗೆ ಸೆಷನ್ಸ್ ನ್ಯಾಯಾಲಯ ಮತ್ತು ಹೈಕೋರ್ಟ್ನಲ್ಲಿ ಜಾಮೀನು ಬೇಕು ಅಂತ ಅರ್ಜಿ ಕೂಡ ಸಲ್ಲಿಸಿದ್ರು. ಸದರಿ 2 ಬಾರಿಯೂ ಬೇಲ್ ತಿರಸ್ಕೃತಗೊಂಡಿದ್ವು. ಆದರೆ ಈ ಬಾರಿ ಗಂಭೀರವಾಗಿ ಪರಿಗಣಿಸಿದ ಶೇಷಾದ್ರಿಪುರಂ ಠಾಣಾ ಪೊಲೀಸರು ಇಬ್ಬರನ್ನ ಬಂಧಿಸಿ ಕಸ್ಟಡಿಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಮಾಡಿದುಣ್ಣೋ ಮಾರಾಯ ಅನ್ನೋ ಹಾಗೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋ ಮಾತಿನಂತೆ ಉಂಡ ಮನೆಗೆ ದ್ರೋಹ ಬಗೆದ ಅಪ್ಪ ಮಗ ಇಬ್ಬರು ಮಾಡಿದ ತಪ್ಪಿಗೆ ಇದೀಗ ಜೈಲಿನ ಕೋಣೆಯೊಳಗೆ ಪಶ್ಚಾತ್ತಾಪ ಪಡುವಂತಾಗಿದೆ. ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ.